ಮಾಡ್ತೀವಲ್ಲ ಅದು ದಾನ ಧರ್ಮಕ್ಕೆ ಅಂತ. ಶಾಲೆಗಳು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಭೌತಿಕ ಸೌಲಭ್ಯಗಳಿದ್ರೆ ಹೆಚ್ಚು ಮಕ್ಕಳನ್ನ ಆಕರ್ಷಣೆಗೊಳಿಸಬಹುದು. ನಮ್ಮ ಸರ್ಕಾರಿ ಶಾಲೆಗಳು ಉತ್ತಮ ಕಟ್ಟಡ, ಶೌಚಾಲಯ ಇರಬಹುದು ಅಥವಾ ತರಗತಿ ಕೊಠಡಿಗಳಲ್ಲಿ ಉತ್ತಮವಾಗಿರುವಂತಹ ಟೆಕ್ನಾಲಜಿ ಬೇಸ್ಡ್ ಏನೆಲ್ಲ ಮೆಟೀರಿಯಲ್ಸ್ಗಳನ್ನ ಚೆನ್ನಾಗಿ ಮಾಡಿಕೊಂಡ್ರೆ ಹೆಚ್ಚು ಮಕ್ಕಳನ್ನ ಆಕರ್ಷಣೆ ಮಾಡ್ಬೋದು ಸರ್ಕಾರಿ ಶಾಲೆಗೆ. ಪ್ರೈವೇಟ್ ಶಾಲೆಗಳ ಬಿಲ್ಡಿಂಗ್ ನೋಡ್ಬಿಟ್ಟು ಸೇರಿಸ್ಬಿಡ್ತೀವಿ ಶಾಲೆಗಳಿಗೆ, ಆದರೆ ಅತ್ಯುತ್ತಮವಾದಂತಹ ಶಿಕ್ಷಕರು ಇರೋದು ಸರ್ಕಾರಿ ಶಾಲೆಯಲ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಿಕೊಂಡು ಬಂದಿರ್ತಾರೆ ನಮ್ಮ ಶಿಕ್ಷಕರು. ಮಲ್ಟಿ ಟ್ಯಾಲೆಂಟೆಡ್, ತುಂಬಾ ನಾಲೆಡ್ಜ್ ಇರುತ್ತೆ. ಎಲ್ಲ ಅವರ ವಿದ್ಯೆಯನ್ನ ಬಳಸ್ಕೊಳ್ಳೋ ಅಂಥದ್ದು ಪೋಷಕರಿಗೆ ಸೇರಿರುತ್ತೆ. ಎಷ್ಟೋ ಸಾರಿ ಏನಾದ್ರೂ ಕಾರ್ಯಕ್ರಮಗಳಾದ್ರೆ ಅಥವಾ ಪೋಷಕರ ಸಭೆ ಕರೆದ್ರೆ ಬರೋದು ಕಡಿಮೆ. ಬಟ್ ಇಲ್ಲಿ ಎಲ್ಲ ಗ್ರಾಮಸ್ಥರು, ನೇರಲಿಗೆಯಲ್ಲಿ ಮೋಸ್ಟ್ಲಿ ಎಲ್ಲ ಗ್ರಾಮಸ್ಥರು ಶಾಲೆಯಲ್ಲಿ ಇದ್ದೀರಾ ಅಂತ ನನ್ನ ಅನಿಸಿಕೆ. ಇದೊಂದು ಪಾಸಿಟಿವ್ ಮೂಮೆಂಟ್. ನಮ್ಮ ಶಾಲೆ ನಮ್ಮ ಜವಾಬ್ದಾರಿಗೆ ನಮ್ಮ ತಾಲೂಕಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಅಂತ ಶಿಕ್ಷಣ ಸಚಿವರ ಸೂಚನೆ ಮೇರೆಗೆ ಎಲ್ಲ ಶಾಲೆಗಳಲ್ಲಿ 300 ಚಿಲ್ಲರೆ ಶಾಲೆಗಳಲ್ಲೂ ಸಹ ನಾವು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದ್ದೀವಿ. ದಾನಿಗಳನ್ನ ಅದರಲ್ಲಿ ಸೇರಿಸ್ಬಿಟ್ಟು ಶಾಲೆಗೆ ಏನೆಲ್ಲ ಬೇಕು ಸವಲತ್ತುಗಳು, ಸಭೆಗಳನ್ನ ನಡೆಸಿ ಶಾಲೆಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಪಡ್ಕೊಳ್ಬೇಕು ಅಂತ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರಿಗೆಲ್ಲರಿಗೂ ಸಹ ಇಲಾಖೆ ಸೂಚನೆಯನ್ನು ನೀಡಿದೆ. ಅದೇ ಪ್ರಕಾರ ಇವತ್ತಿನ ನಾನು ಬೆಳಗ್ಗೆ ಬಂದಾಗ ನೇರಲ್ಗಿ ಶಾಲೆಯಲ್ಲಿ ಹೇಳಿದ್ರು, ನಮ್ಮ ಶಾಲೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಮೇಡಮ್, ಉತ್ತಮವಾದಂತ ಎಲ್ಲ ವಸ್ತುಗಳು ಇದೆ. ಜೊತೆಗೆ ಅವರೇ ಒಂದು ವಿಟಿ ಮಾಡಿದ್ರು, ಅದನ್ನು ನಿಮ್ಮ ಶಾಲೆಯ ಟಿವಿಯಲ್ಲೇ ನೋಡಿದ್ವಿ. UPS ಇರಬಹುದು, ಬೆಲ್ ಪ್ರೆಸೆಂಟ್ ಮಾಡಿದ್ದಾರೆ, ಕರೆಂಟ್ ಬೆಲ್. ಒಂದು ಪ್ರಾಥಮಿಕ ಶಾಲೆಯಲ್ಲಿ ಇಷ್ಟೆಲ್ಲ ಸವಲತ್ತುಗಳು ಇರೋದು ಇಲ್ಲಿನ ಮಕ್ಕಳ ಅದೃಷ್ಟ. ಚೆನ್ನಾಗಿ ಕಲೀಲಿಕ್ಕೆ ಎಲ್ಲ ಮಕ್ಕಳನ್ನ ಇದೇ ಶಾಲೆಗೆ ಸೇರಿಸಿ, ಆ ಕಡೆ ಈ ಕಡೆ ಕಳಿಸಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಈ ಸರಿ ನಮ್ಮ ಸರ್ಕಾರ 2 ಜೊತೆ ಯೂನಿಫಾರ್ಮ್ ಅನ್ನ ಆರಂಭದಲ್ಲೇ ಕೊಡ್ತು. ಎಲ್ಲ ಪಠ್ಯ ಪುಸ್ತಕಗಳು ಸರಬರಾಜಾಗಿದೆ. ಮತ್ತೆ ಶಿಕ್ಷಣ ಸಚಿವರ ಆದ್ಯತೆಯ ಮೇರೆಗೆ 6 ದಿನಗಳು ಸಹ ಮೊಟ್ಟೆಯ ಕೊಡುವಂತಹ ಕಾರ್ಯಕ್ರಮವೂ ಸಹ ಉದ್ಘಾಟನೆ ಆಗಿದೆ ಶಾಲೆಗಳಲ್ಲಿ. ಅದು ಅನುಷ್ಠಾನ. ಈ ಅನಿಸಿಕೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಾನೀಗ ಈ ಅನಿಸಿಕೆಗಳನ್ನ ಹೇಳೋದಕ್ಕಿಂತ ಮುಂಚೆ ನನ್ನ ಗುರುವೃಂದದವರಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ SDMC ಅವರಲ್ಲಿ ನಾನು ಕ್ಷಮಾಪಣೆಯನ್ನ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಇವತ್ತಿಗೆ ಈ ಶಾಲೆಯಿಂದ ವರ್ಗಾವಣೆಗೊಂಡು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಗೆ ವರ್ಗಾವಣೆ ಹೊಂದಿ 4 ವರ್ಷ 10 ತಿಂಗಳು 26 ದಿನಗಳಾದವು. ಪಾಪ ಅವಾಗ್ಲಿಂದಲೂ ಕೂಡ ಫೋನ್ ಮಾಡ್ತಾನೆ ಇದ್ರು. ನನಗೆ ಅನಿವಾರ್ಯ ಕಾರಣಗಳಿಂದಾಗಿ ಬರ್ಲಿಕ್ಕಾಗಿರ್ಲಿಲ್ಲ, ಅನ್ಯಥಾ ಭಾವಿಸಬೇಡಿ, ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳಿ. ನಿಮ್ಮನ್ನ ಯಾವಾಗಲೂ ಕೂಡ ನಾನು ಹೃದಯದಲ್ಲಿಟ್ಟು ಪೂಜಿಸ್ತಾ ಇದ್ದೇನೆ. ನನ್ನ ಅನಿವಾರ್ಯ ಕಾರಣದಿಂದಾಗಿ ಬರ್ಲಿಕ್ಕಾಗ್ಲಿಲ್ಲ ಅಷ್ಟೇ. ಇನ್ನೊಂದು ಸ್ವಾರ್ಥ ಅಂದ್ರೆ ಬೀಳ್ಕೊಡುಗೆ ತಗೊಂಡು ಸನ್ಮಾನ ತಗೊಂಡು ಹೋಗ್ಬಿಟ್ರಿ, ಎಲ್ಲಿ ನಾನು ಮರ್ತು ಬಿಡ್ತಿರೋ ಅಂತಕ್ಕಂಥ ಒಂದು ಭಾವನೆನೂ ಕೂಡ ನನ್ನಲ್ಲಿ ಇತ್ತು ಅನ್ಸತ್ತೆ. ಹಾಗಾಗಿ ನಾನು ನಿಮ್ಮಲ್ಲಿ ಕ್ಷಮಾಪಣೆಯನ್ನ ಕೇಳ್ತೀನಿ. ನಾನು ಇದನ್ನ ಅನಿಸಿಕೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಸಿಕ್ಕಿರ್ತಕ್ಕಂತಹ ಸದಾವಕಾಶ ಅಂತ ಹೇಳಿ ಭಾವಿಸ್ತೀನಿ ಬಂಧುಗಳೇ. ನಾನು ಇಲ್ಲಿ ಈ ಶಾಲೆಯಲ್ಲಿ ಕೇವಲ 5 ತಿಂಗಳು 5 ದಿನ ಅಷ್ಟೇ ಸರ್ಕಾರಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ನೀವು ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದೀರಾ. ನನಗೆ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅಂತಕ್ಕಂತಹ ಒಂದು ಆತ್ಮತೃಪ್ತಿ ಕೂಡ ನನಗಿದೆ. ಈ 5 ತಿಂಗಳು 5 ದಿನಗಳನ್ನ ನನ್ನ ಜೀವನದಲ್ಲಿ ಒದಗಿ ಬಂದಿರತಕ್ಕಂತಹ ಭಾಗ್ಯ, ಆ ಭಗವಂತ ನನಗೆ ಕೊಟ್ಟಿರ್ತಕ್ಕಂತಹ ಪುಣ್ಯ ಅಂತ ಹೇಳಿ ನಾನು ಅದನ್ನ ಭಾವಿಸ್ತೀನಿ ಬಂಧುಗಳೇ. ಆಮೇಲೆ ನನ್ನ ಈ 5 ತಿಂಗಳು 5 ದಿನಗಳ ಅವಧಿಯಲ್ಲಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನಗೆಲ್ಲ ಸಂಪೂರ್ಣ ಸಹಕಾರ ಆಗಿರ್ತಕ್ಕಂತಹ SDMC ಎಲ್ಲ ಕಮಿಟಿಯವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂತಹ ಎಲ್ಲ ಶಿಕ್ಷಣಾಭಿಮಾನಿಗಳಿಗೆ ಹಾಗೂ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಾನು ಅತ್ತಾಗ ಅತ್ತು, ನಕ್ಕಾಗ ನಕ್ಕು, ತಪ್ಪು ಮಾಡಿದಾಗ ನನ್ನನ್ನು ತಿದ್ದಿ, ಆಮೇಲೆ ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಪ್ರಶಂಸೆಯ
ನೀಲಾಕ್ಷಿ ಮೇಡಮ್, ಶ್ರೀಮತಿ ಕಲಾವತಿ ಮೇಡಮ್, ಶ್ರೀಮತಿ ವೀಣಾ ಮೇಡಮ್ ಹಾಗೂ ಶ್ರೀಮತಿ ರಾಜೇಶ್ವರಿ ಮೇಡಮ್, ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬಾ ಆಭಾರಿಯಾಗಿರ್ತೇನೆ. ನನ್ನ ಈ ಕನಿಷ್ಠ ಸೇವಾವಧಿಯಲ್ಲಿ ನನಗೆ ತಿಳಿಯದೆಯೋ ಯಾರಿಗಾದ್ರೂ ಮನಸ್ಸಿಗೆ ನೋವು ಮಾಡುವ ರೀತಿಯಲ್ಲಿ ನಾನು ನಡ್ಕೊಂಡಿದ್ರೆ ಅನ್ಯತಾ ಭಾವಿಸ್ಬೇಡಿ, ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ, ಮಕ್ಕಳೇ, ನಾವು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಿ ಕರೀತಾರೆ. ನಾವು ಬೇರೆ ಯಾರ್ಯಾರನ್ನೋ ಆದರ್ಶವಾಗಿ ಇಟ್ಕೊಳ್ಳೋದ್ರ ಬದಲು ನಾವೇ ಇನ್ನೊಬ್ಬರಿಗೆ ಆದರ್ಶವಾಗಿ ಬದುಕೋಣ ಅಂತ ಹೇಳ್ತಾ, ಕೊನೆಯದಾಗಿ ಭೇಟಿ ಆಕಸ್ಮಿಕ, ಅಗಲುವಿಕೆ ಅನಿವಾರ್ಯ, ಅದರ ನಡುವಿನ ನೆನಪುಗಳು ಮಾತ್ರ ಶಾಶ್ವತ ಅಂತ ಹೇಳಿ ಕರೀತಾರೆ. ನಿಮ್ಮ ನೆನಪುಗಳು ಚಿರಾಯುವಾಗಿರಲಿ, ನನ್ನನ್ನು ಮರಿಬೇಡ್ರಿ. ಈ ಪ್ರೀತಿ, ನಿಮ್ಮ ಪ್ರೀತಿ, ಆಧಾರ, ಅಭಿಮಾನಕ್ಕೆ ಅಕ್ಕರೆಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನನ್ನು ಕರೆಸಿ ಈ ಸನ್ಮಾನ ಮಾಡಿ ಈ ಸದಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಿಮ್ಮೆಲ್ಲ ಶಿಕ್ಷಣ ಪ್ರೇಮಿಗಳಿಗೆ ಹಾಗೂ ಈ ಎಲ್ಲ ಕೊಡುಗೈ ದಾನಿಗಳಿಗೆ, ಈ ಶಾಲೆ ತುಂಬಾ ನಾನು ಆಗ್ಲೇ ಹೇಳ್ದಂಗೆ ಶಾಲೆ ಇದೆ, ಆಮೇಲೆ ಬಿಲ್ಡಿಂಗ್ ಇದೆ, ಟೀಚರ್ಸ್ ಇದ್ದಾರೆ, ಇನ್ನು ಹೆಚ್ಚು ಅಧಿಕಾರಿಗಳು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅಥವಾ LKG UKG ಗಳನ್ನ ಹಾಕೊಟ್ರೆ ನೀವು ಕೊಟ್ಟು ನೋಡ್ರಿ ಮೇಡಮ್, ನಿಮಗೆ ಕೈಗೆ ಸಿಗಲ್ಲ, ಅಲ್ಲಿಗೆ ತಗೊಂಡೋಗಿ ಇಟ್ಬಿಡ್ತಾರೆ ಈ ಊರ್ನವ್ರ ಜನ. ಅಷ್ಟು ಶಿಕ್ಷಣಾಭಿಮಾನಿಗಳು, ಇದು ಒಂದು ಧರ್ಮದ ಸ್ಥಳ ಅಂತ ಹೇಳಿ ಭಾವಿಸ್ತೇನೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ. ನನ್ನ ಅಧ್ಯಕ್ಷತೆಯಲ್ಲಿ ಈ ಅದ್ದೂರಿ ಕಾರ್ಯಕ್ರಮ ನಡೆಯುವುದು ನನಗೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ. 3 ವರ್ಷಗಳ ಹಿಂದೆ ನನ್ನ ಶಾಲೆ ನನ್ನ ಕೊಡುಗೆ ಎಂಬ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಾಡಿರುತ್ತಾರೆ. ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಿರುತ್ತಾರೆ. ನನ್ನ ಶಾಲೆ ನನ್ನ ಜವಾಬ್ದಾರಿ ಸನ್ಮಾನ್ ಶ್ರೀ ಮಧು ಬಂಗಾರಪ್ಪನವರು ಈ ವರ್ಷ ಪ್ರೇರಣೆ ಮಾಡಿರುವುದರಿಂದ ನಮ್ಮ ಶಾಲೆಯು 2ನೇ ಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೆಯುವುದು ನನಗೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಹಾಗೂ ನಮ್ಮ ಶಾಲಾ ಶಿಕ್ಷಕರೆಲ್ಲರೂ ಮಗು ನಿಮ್ಮದು, ಶೈಕ್ಷಣಿಕ ಜವಾಬ್ದಾರಿ ನಮ್ಮದು ಎಂದು ಮಕ್ಕಳ 1ನೇ ತರಗತಿ ಮಕ್ಕಳ ಎಲ್ಲಾ ಶೈಕ್ಷಣಿಕ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತಾರೆ. ಹಾಗೂ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಕ ಎಂಬ ಪಾಲಕ್ಷಪ್ಪ ಅವಸರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿದ್ದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಹೀಗೆ ಒಂದು ಶಾಲೆ ಅಭಿವೃದ್ಧಿಯಾಗಬೇಕೆಂದರೆ ಎಲ್ಲರೂ ಕೈ ಜೋಡಿಸಬೇಕು. ನಮ್ಮ SDMC ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ಎಲ್ಲಾ ಶಾಲಾ ಶಿಕ್ಷಕರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ ಸಪೋರ್ಟಿನಿಂದ ಎಲ್ಲ ಒಂದು ಉತ್ತಮ ಕಾರ್ಯಕ್ರಮ